ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಏಪ್ರಿಲ್ 23 ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ G+2 ಮನೆಗಳ ಹಂಚಿಕೆ ವಿಳಂಬದ ವಿರುದ್ಧ ಈಗಾಗಲೇ ಭಾರೀ ಪ್ರತಿಭಟನೆ ನಡೆದಿರುವ ಹಿನ್ನೆಲೆ ನಿನ್ನೆ ಏಪ್ರಿಲ್ 22ರಂದು ಮತ್ತೊಂದು ವಿವಾದ ಉಂಟಾಗಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ದಾಂಡೇಲಿಯ G+2 ವಸತಿ ಯೋಜನೆ ಪ್ರದೇಶದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಕಟ್ಟಡ ನಿರ್ಮಾಣಕ್ಕೆ ಬಳಕೆಯಾಗುತ್ತಿರುವ ಸಾಮಗ್ರಿಗಳನ್ನು ಯಾವುದೇ ಸ್ಪಷ್ಟ ಅನುಮತಿ ಇಲ್ಲದೆ ಗುತ್ತಿಗೆದಾರರು ಸ್ಥಳಾಂತರಿಸಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ G+2 ಫಲಾನುಭವಿಗಳು ಹಾಗೂ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಸದಸ್ಯರು ತಕ್ಷಣ ಸ್ಥಳಕ್ಕೆ ಧಾವಿಸಿ ವಿರೋಧ ವ್ಯಕ್ತಪಡಿಸಿದರು. ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಈ ಹಂತದಲ್ಲಿ ಕಟ್ಟಡ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವುದರಿಂದ ಮನೆಗಳ ನಿರ್ಮಾಣ ಮತ್ತಷ್ಟು ವಿಳಂಬವಾಗುತ್ತದೆ, ಫಲಾನುಭವಿಗಳಿಗೆ ಅನ್ಯಾಯವಾಗುತ್ತದೆ ಎಂದು ಹೋರಾಟ ಸಮಿತಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಫಲಾನುಭವಿಗಳ ಪ್ರಕಾರ ಈಗಾಗಲೇ ಮನೆಗಳ ಹಂಚಿಕೆ ವಿಳಂಬ, ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಬ್ಯಾಂಕ್ ಸಾಲ ಸಿಗದ ಸಮಸ್ಯೆಗಳ ನಡುವೆ ಸಂಕಷ್ಟ ಎದುರಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಕ್ರಮಗಳು ಯೋಜನೆಗೆ ಮತ್ತಷ್ಟು ಅಡ್ಡಿಯಾಗುತ್ತವೆ. ಈ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್, ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ಮುಜಿಬಾಯ್ ಚೆಬ್ಬಿ, ಸಾಹೇಜಾದಿ, ವಿನೋದ್ ಪೋರೆ, ವಸಂತಿ ಜೈನ್, ಶಮೀಂ ಕೊರಪಾಲಿ, ನೀಲಾ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು, G+2 ಮನೆಗಳ ಫಲಾನುಭವಿಗಳು ಹಾಗೂ ಜೆಡಿಎಸ್ ರಾಜ್ಯ ವಕ್ತಾರರಾದ ರೋಷನ್ ಬಾವಾಜಿ ಮುಂತಾದವರು ಉಪಸ್ಥಿತರಿದ್ದರು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದು, ಕಾಮಗಾರಿ ಸಂಪೂರ್ಣ ಮುಗಿಯುವವರೆಗೂ ಯಾವುದೇ ಕಟ್ಟಡ ಸಾಮಗ್ರಿಗಳನ್ನು ಸ್ಥಳದಿಂದ ತೆಗೆದುಕೊಂಡು ಹೋಗಬಾರದು ಎಂದು ಒತ್ತಾಯಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಈ ನಡುವೆ ಫಲಾನುಭವಿಗಳು ಮತ್ತು ಹೋರಾಟ ಸಮಿತಿ ಸದಸ್ಯರು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಮಸ್ಯೆಗೆ ಶೀಘ್ರ ಪರಿಹಾರ ಸಿಗದಿದ್ದಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದರೂ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲವೆಂದು ತಿಳಿದುಬಂದಿದೆ. ಅಧಿಕಾರಿಗಳು ಈ ಘಟನೆ ಕುರಿತು ಪರಿಶೀಲನೆ ನಡೆಸುವ ಭರವಸೆ ನೀಡಿದ್ದಾರೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರ್ಯಾರಿಗೆ ಮನಿ ಸಿಗ್ಲಿಲ್ಲ ಅವ್ರಂತೂ ಹೊಟ್ಯಾಗ ಉರಿ ಹಾಕೊಂಡಾರ. ಯಾವ ಟೈಮ್ನಾಗ ಅವ್ರ ಆಕ್ರೋಶ ಮುಂದೆ ಬರ್ತೈತಿ ಅದು ಗೊತ್ತಿಲ್ಲ. ಬಟ್ ಯಾರ್ಯಾರ ಮನಿಗೆ ಸಿಗಾತಿಲ್ಲ ಅವ್ರು ಒಳಗೆ ಹೋಗಿ ಮನ್ಯಾಗ ಕುಂದ್ರೋದ. ಏನು ಇವ್ರಿಗೆ ಎಷ್ಟು ಬೇಡ್ಕೊಂಡ್ರು ಇವ್ರು ಏನು ನಮಗೆ ಮನೆ ಕೊಡಾತಿಲ್ಲ. ನಮ್ಮ ಬಂಗಾರ ಎಲ್ಲ ನಾವು ಒತ್ತಿ ಒಗದು ರೊಕ್ಕ ಕಟ್ಟೀವಿ. ಆ ರೊಕ್ಕಕ್ಕೆ ಬಂಗಾರಕ್ಕೆ ಬಡ್ಡಿ ಯಾರು ಕಟ್ಟವ್ರು? ನಾವೀಗ ನಮ್ಗೆ ಏನೈತಿ, ನಮ್ಮ ಕೆಲಸ ನಾವು ಮಾಡೋರ. ಎಲ್ಲೆಲ್ಲಿ ಮನೆ ಖಾಲಿ ಅದಾವ ಆ ಮನ್ಯಾಗ ನಾವು ಹೊಕ್ಕೊಂಡು ನಮ್ಮ ಜೀವನ ನಾವು ನೋಡ್ಸವ್ರ. ನಮ್ಗೆ ಬಾಡಿಗೆ ಕಟ್ಟಕ್ಕೆ ಆಗತ್ತಿಲ್ಲ. ಯಾಕೆ ನಮ್ಮಂಥವ್ರಿಗೆ ಮರ್ಯಾದೆ ಇಲ್ಲ? ನಮ್ಮಂಥವ್ರು ಓಟ್ ಹಾಕಿದ್ಮ್ಯಾಗ ನಿಮ್ಮಂಥವ್ರು ಗೆದ್ದು ಬರೋದು. ಬಡ್ರಿಗೆ ಏನು ಬೆಲೆ ಇಲ್ಲ. ಓಟ್ ಬೇಕಂದಾಗ ಮನೆ ಅಡ್ಡಾಡ್ಕೊಂಡು ಬರ್ತಿರಲ್ಲ, ಓಟ್ ಹಾಕ್ರಿ ಅಂತಂದ. ಓಟ್ ಹಾಕಿದವ್ರಿಗೆ ಏನು ವ್ಯಾಲ್ಯೂ ಇಲ್ಲ. ಓಟ್ ಬೇಕಂದಾಗ ಮನೆಗೆ ಹೋಗಿ ನಾಯಿಗತೆ ಅಡ್ಡಾಡೋದು, ಆಮೇಲೆ ನಮ್ಗೆ ನಾಯಿಗತೆ ಓಡಿಸೋದು. ಇದೆಲ್ಲಿ ನ್ಯಾಯ? मैं अभी कॉन्ट्रैक्टर आके सामान लेके जाने का बोल रहे हैं. क्या तरीका है? नहीं छोड़ती क्या तरीका क्या है ये? इतने सालों से ऐसा पेंडिंग करते अभी है सामान लेके गए बाद में क्या करते हैं ना? हमें करते कब करने वाले? कमिश्नर देखे तुमने एक नमूना बोलते हैं, कारवार जाकर DC मैडम देखे तुमने तो एक बार आना. आपको कम से कम लोगों को क्या बोलने का, समाधान से बोल को तो क्या चाहिए था. लोग भी ज़रा तसल्ली से रहते हैं. क्या नहीं ऐसा आए भर ले गए बोले तो क्या है तरीका? क्या है? क्या सरकार है गवर्नमेंट करने का क्या भी इज्जत ही नहीं सका होगा दांडेली में. लेकिन वो देशपांडे साहब तो खा पी को मस्त मज़े में है. देखो ना, गरीबों को तो पैसे का ख्याल नहीं कर रहे. आज जब आते ज़रा भाषण मारते हैं, ज़रा ढाई साले चमचे उनके आगे पीछे फिरते, ख़त्म. जो लेडीज़ जो गरीब लोग हैं उन्हें क्या करने का है? अब इलेक्शन सामने आ रहा. जब इलेक्शन के टाइम में आपको सबको भी नंबर दिए, सबको घर गए, सब कर को रखे. लेकिन लोग क्या है, आप जो बने से घर में घुसले बैठते जाग बैठते कि नहीं, छोड़ो जाने दो. वो घर में तो जाग बैठ लेते कि नहीं. 70,000 रुपये भर ले, वैसा चाहे पैसे हो 70,000 रुपये. गरीब के औरत पैसे भरी भर हो जाते पैसे. 70,000 रुपये भरना तो आसान बात है, उनके लिए आसान रहेगा वो. लेकिन जो गरीब इंसान भरता ना, उसे वो पैसे का दर्द रहता. लेकिन फिर भी क्या है, लेकिन जो ये काम करे ने बहुत गलत काम करे. लेकिन काम ही नहीं हो रहेगा. ऐसा काम दांडेली में करे से. लेकिन इतना न्यूज़ कर रहे हैं, इतना प्रचार कर रहे हैं, इतना बोल रहे हैं. DC कारवार को 1 से 3 बार कारवार जाते हैं. लेकिन वो DC मैडम के तो कान में सुनाई नहीं दे रहा, क्यों इनका को दिखाई नहीं दे रहा कि अल्लाह जाने हो क्या है कि वो देशपांडे साहब को तो क्या कौन सा भ्रम पड़ा है कि क्या है कि. लेकिन कौन सी चीज़ का वट्टी गरीबों का जरा भी पैसे का ध्यान. दांडेली में हाई वर्क दांडेली में फोटा पड़ेगा चुन को ये सोच रहे उन्होंने
लेकिन फिर भी लोगों को इतना तकलीफ दे रहे। लेकिन देशपांडे सब सोचे नहीं, बहुत आराम से कर को काम खत्म कर सकते हैं। उनके दिल में इंसानियत है तो लोग इतना काम कर को लोगों को उनको जिसका क्या है उनको देखो, आराम से गंगा नहा बैठ ले जाओ आराम से। ಇವತ್ತಿನ ದಿವಸ ನಾವೇನಿಲ್ಲಿ G+2 ಒಂದು ಅರ್ಧಂಬರ್ಧ ಕೆಲಸ ಆದಂಥ ಒಂದು ಕಟ್ಟಡದ ಮಧ್ಯದಲ್ಲಿ ನಿಂತಿದ್ದೀವಿ. ಇವತ್ತು ಏನಾಗಿದೆ ಅಂದರೆ ಬಡವರು ಅನುಭವಿಸ್ತಾನೆ ಇದ್ದಾರೆ, ಒದ್ದಾಡ್ತಾನೆ ಇದ್ದಾರೆ, ಆದರೆ ಕೆಲಸ ಅಂತೂ ಯಾವುದೂ ಆಗ್ತಾ ಇಲ್ಲ. DC ಆಫೀಸ್ ಮುಂದೆ ಹೋಗಾಯಿತು, ಶಾಸಕರ ಗಮನಕ್ಕೆ ತಂದಾಯಿತು, ಮುನ್ಸಿಪಾಲ್ಟಿ ಗಮನಕ್ಕೆ ತಂದಾಯಿತು, ಎಲ್ಲರ ಗಮನಕ್ಕೆ ತಂದರೂ ಕೂಡ ಈಗ ಕೆಲಸ ಮುಂದೆ ಆಗೋದು ಬಿಡಿ. ಈಗ ಒಂದು ಹೊಸ ಬೆಳವಣಿಗೆ ಏನಾಗಿದೆ ಅಂದರೆ ನಿನ್ನೆ ರಾತ್ರೋರಾತ್ರಿ ಒಂದು ಲಾರಿ ಬಂದು ಇಲ್ಲಿದ್ದಂಥ ಎಲ್ಲ ಕನ್ಸ್ಟ್ರಕ್ಷನ್ ಐಟಮ್ಸ್ ತೊಗೊಂಡು ಹೋಗುವಂಥ ಒಂದು ಕೆಲಸ ಆಗ್ತಾಯಿದೆ. ಇದು ನಾವು ಕೇಳಿದ್ರೆ ನಗರಸಭೆ ಗಮನಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲ. ಇದು ಯಾಕೆ ಈ ಥರ ರಾತ್ರೋರಾತ್ರಿ ಇದೆಲ್ಲ ಸಾಮಾನನ್ನು ಒಂದು ಶಿಫ್ಟ್ ಮಾಡುವಂಥ ಒಂದು ಕಾರ್ಯ ನಡೀತಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅನುಮಾನ ಬರುವಂಥದ್ದು ಸುಮಾರು ನಡೀತಾ ಇದೆ. ಆದ ಕಾರಣ ಈಗ ನಾವೆಲ್ಲ ಏನೋ ಒಂದು ಡಿಸೈಡ್ ಮಾಡಿದ್ದೀವಿ ಅಂದರೆ ಈ ಥರನೇ ಆಗ್ತಾ ಇದ್ದರೆ ನಾವು ಮತ್ತು ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಜೋರಾಗಿ ಕೆಲಸ ಆರಂಭವಾಗುವಂಥ ಒಂದು ಸನ್ನಿವೇಶದಲ್ಲಿ ಇವರು ಇದ್ದಂಥ ಒಂದು ಕಟ್ಟಡ ಒಂದು ಮಾಡಲಿಕ್ಕೆ ಏನು ಇದೆಲ್ಲ ಸಾಮಗ್ರಿ ಇದೆ ಅದನ್ನು ಲಾರಿಲಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಗುತ್ತಿಗೆದಾರರಿಗೂ ಕರೆಸಿದ್ದೀವಿ, ಅವರು ಗುತ್ತಿಗೆದಾರರು ಬರ್ತಾರೆ. ಆಮೇಲೆ ನಗರಸಭೆಯವರು ಕೂಡ ಇದರಲ್ಲಿ ಭಾಳ ಸೀರಿಯಸ್ ಆಗಿ ಈ ಮ್ಯಾಟ್ರನ್ನು ತಗೋಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮತ್ತೂ ಒಂದು ಉಗ್ರ ರೂಪದ ಒಂದು ಹೋರಾಟ ಮಾಡುವಂಥದ್ದು ಆಗ್ತದೆ, ಸನ್ನಿವೇಶ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು.